ಮಹಾಪ್ರಭು ಪ್ರಣಾಮಗಳು. ಬಾ ಪ್ರಹಸ್ತ, ನಮ್ಮ ಶತ್ರುಗಳ ವಿಷಯವೇನಾದರೂ ತಿಳಿಯಿತೆ? ನಾನು ಕಳುಹಿಸಿದ ಶುಕಾಸುರನ ವಿಷಯವೇನಾದರೂ ತಿಳಿಯಿತೆ? ತಿಳಿಯಿತು ಪ್ರಭು. ಶುಕಾಸುರ ಈಗ ವಾನರರ ವಶದಲ್ಲಿದ್ದಾನೆ. ಏನು? ವಾನರರು ಅವನನ್ನು ಬಂಧಿಸಿದ್ದಾರೆಯೇ? ಹೌದು ಪ್ರಭು, ಅವನಿಗೆ ಸಾಕಷ್ಟು ಹಿಂಸೆಯನ್ನು ನೀಡಿದ್ದಾರೆ. ಅಂದರೆ ರಾಮ ಸುಗ್ರೀವರ ನಡುವೆ ಭೇದೋಪಾಯಕ್ಕೆ ಹೋಗಿದ್ದ ಶುಕಾಸುರ ದಂಡೋಪಾಯಕ್ಕೆ ಬಲಿಯಾದನೆ? ಇಲ್ಲ ಪ್ರಭು, ಶುಕಾಸುರನಿಗೆ ಪ್ರಾಣಾಪಾಯವಿಲ್ಲ. ರಾಮ ಶುಕಾಸುರನ ಮಾತೆಲ್ಲ ಕೇಳಿ ವಾನರರು ಹಿಂಸೆ ಮಾಡದಂತೆ ತಡೆದಿದ್ದಾನೆ. ಆದರೆ ಅವನು ಅಲ್ಲಿಂದ ಯಾವಾಗ ಬಿಡುಗಡೆ ಹೊಂದುತ್ತಾನೆ, ಯಾವಾಗ ಸಾಗರವನ್ನು ದಾಟಿ ಲಂಕೆಯನ್ನು ಸೇರುತ್ತಾನೆಂಬುದನ್ನು ಕಾಲವೇ ಹೇಳಬೇಕು ಪ್ರಭು. ನಾನು ಅಂದುಕೊಂಡ ಭೇದೋಪಾಯ ವಿಫಲವಾಯಿತೆ. ಹೌದು ಪ್ರಭು, ಖಂಡಿತ ವಿಫಲವಾಗಿದೆ. ಪ್ರಹಸ್ತ, ಆ ಶುಕಾಸುರ ಹಿಂದಿರುಗಿ ಲಂಕೆಗೆ ಬಂದರೂ ಒಂದೇ, ಬಾರದಿದ್ದರೂ ಒಂದೇ. ಆದರೆ ಆ ರಾಮ ಲಕ್ಷ್ಮಣರು ವಾನರರೊಡನೆ ಲಂಕೆಗೆ ಪ್ರವೇಶಿಸಬಾರದು. ಆ ವಿಷಯವೇನಾಯಿತು? ಪ್ರಭು, ಅದೇ ಈಗ ನಾನು ನಿಮಗೆ ಹೇಳಲಿರುವ ಪ್ರಮುಖ ವಿಷಯ ಪ್ರಭು. ಹೌದೇ? ಆ ವಿಷಯವನ್ನು ಮೊದಲು ಹೇಳು. ರಾಮ ಲಕ್ಷ್ಮಣರು ಲಂಕೆಗೆ ಬರುವುದಿಲ್ಲವಷ್ಟೇ? ಈಗಲೇ ಅದನ್ನು ಹೇಳಲಾಗುವುದಿಲ್ಲ ಪ್ರಭು. ಅವರು ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ರಾಮ ತಾನೇ ಸಮುದ್ರ ರಾಜನನ್ನು ಒಲಿಸಿಕೊಳ್ಳಲು ದರ್ಭಾಸನದಲ್ಲಿ ವ್ರತ ಹಿಡಿದು ಕುಳಿತಿದ್ದಾನೆ ಪ್ರಭು. ರಾಮನು ಪ್ರಾರ್ಥನೆ ಮಾಡಿದ ಮಾತ್ರಕ್ಕೆ ಸಮುದ್ರರಾಜನು ಪ್ರತ್ಯಕ್ಷನಾಗುವನೇ? ಸಮುದ್ರವನ್ನು ಇಬ್ಬಾಗ ಮಾಡಿ ಅವನಿಗೆ ದಾರಿ ಮಾಡಿಕೊಡುವನೇ? ಅಸಂಭವ, ಅಸಂಭವ. ಅಷ್ಟು ಹಗುರವಾಗಿ ಭಾವಿಸುವಂತಿಲ್ಲ ಪ್ರಭು. ಸಾಗರನೆಂಬ ಹೆಸರು ಬರಲು, ಸಾಗರ ಜಲರಾಶಿಯಿಂದ ತುಂಬಲು ರಾಮನ ಪೂರ್ವಜ ಸಾಗರ ಚಕ್ರವರ್ತಿಯೇ ಕಾರಣನಾದ್ದರಿಂದ ಸಮುದ್ರ ರಾಜ ರಾಮನಿಗೆ ಸಹಾಯ ಮಾಡಿದರೂ ಮಾಡಬಹುದು ಪ್ರಭು. ಅದೆಲ್ಲ ಭ್ರಮೆ. ಯಾವುದೋ ಮುತ್ತಾತನ ಕಾಲದ ಸ್ಮರಣೆಯಿಂದ ಸಮುದ್ರ ರಾಜ ರಾಮನಿಗೆ ಸಹಾಯ ಮಾಡುವನೆಂದು ತಿಳಿಯುವುದು ಮೂರ್ಖತನವೆಂದೇ ನನ್ನ ಭಾವನೆ. ಮಹಾಪ್ರಭು, ಇಂತಹ ಪ್ರಯತ್ನಕ್ಕೆ ಪ್ರಚೋದನೆ ನೀಡಿದವರು ಯಾರು ಗೊತ್ತೇ? ಯಾರದು? ಬೇರೆ ಯಾರು ಅಲ್ಲ ಪ್ರಭು, ನಿಮ್ಮ ಸಹೋದರನಾದ ವಿಭೀಷಣ. ವಿಭೀಷಣ! ಅವನ ಹೆಸರನ್ನು ನನ್ನ ಮುಂದೆ ಇನ್ನು ತೆಗೆಯಬೇಡ. ಅವನ ಹೆಸರನ್ನು ಕೇಳಿದರೆ ನನ್ನ ಸರ್ವಾಂಗವು ದಗದಗನೆ ಉರಿಯುತ್ತದೆ. ಅನ್ಯರಿಗೆ ಉಪಕಾರ ಮಾಡುತ್ತಾ ತನ್ನವರಿಗೆ ಅಪಕಾರ ಮಾಡುತ್ತಿರುವ ನೀಚ ಅವನು. ಅವನ ವಿಷಯವಿರಲಿ. ಸಮುದ್ರ ರಾಜ ರಾಮನ ಪ್ರಾರ್ಥನೆಗೆ ಫಲ ಕೊಡುವುದಿಲ್ಲ ಅಲ್ಲವೇ? ಇಲ್ಲ ಪ್ರಭು, ಖಂಡಿತ ಇಲ್ಲ. ಅದೇ ಸತ್ಯ. ಸಮುದ್ರ ರಾಜ ಪ್ರತ್ಯಕ್ಷ ಆಗುವುದಿಲ್ಲ, ಸಮುದ್ರ ದಾರಿ ತೆರೆಯುವುದಿಲ್ಲ, ರಾಮನು ಎಂದಿಗೂ ಲಂಕೆಗೆ ಬರಲಾಗುವುದಿಲ್ಲ. ಆ ಪ್ರಾರ್ಥನೆಯನ್ನು ಮಾಡಿದವಳು ನೀನೇ ತಾನೆ? ಏಕೆ ಸೀತೆ ಮೌನವಾದೆ? ಈ ಸತ್ಯವನ್ನೇ ನಾನು ತಿಳಿಯಲು ಬಯಸಿದ್ದೆ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ವಿಷಯ ತಿಳಿದ ಕೂಡಲೇ ನೀನು ಅವನಿಗೆ ಯಾವ ಕೇಡೂ ಆಗಬಾರದೆಂದು ಅಗ್ನಿದೇವನನ್ನು ಪ್ರಾರ್ಥಿಸಿದೆ ಅಲ್ಲವೇ? ತ್ರಿಜಟೆ, ನನ್ನ ಕ್ಷೇಮಕ್ಕಾಗಿ ನನ್ನ ಸ್ವಾಮಿಯಿಂದ ಸಂದೇಶ ತಂದ ಪ್ರಿಯ ಬಂಧು ಹನುಮಂತನಿಗೆ ಯಾವ ಕೇಡೂ ಸಂಭವಿಸಬಾರದೆಂದು ಅಗ್ನಿದೇವನನ್ನು ಬೇಡಿಕೊಂಡಿದ್ದು ನಿಜ. ಅದು ಸೂಕ್ತವಾಗಿತ್ತಲ್ಲವೇ? ಖಂಡಿತ ಸೂಕ್ತ ಸೀತೆ. ಇಷ್ಟೆಲ್ಲ ಆದ ಮೇಲೂ ರಾವಣ ಎಚ್ಚೆತ್ತುಕೊಳ್ಳಲಿಲ್ಲ. ಈಗ ನೋಡು, ನಿನ್ನ ಸ್ವಾಮಿ ಸಾಗರವನ್ನು ಸೇನೆಯೊಂದಿಗೆ ದಾಟಲು ಸಮುದ್ರ ರಾಜನನ್ನು ಪ್ರಾರ್ಥಿಸುತ್ತಾ ವ್ರತ ಹಿಡಿದು ಕುಳಿತಿದ್ದಾರಂತೆ. ಈಗ ನೀನು ವರುಣದೇವನನ್ನು ಪ್ರಾರ್ಥಿಸುವೆಯಾ? ತ್ರಿಜಟೆ, ನನ್ನ ಸ್ವಾಮಿ ವ್ರತ ಹಿಡಿದು ಕುಳಿತರೆ ಕಾರ್ಯ ಸಾಧನೆ ಆಗಲೇಬೇಕು. ನಾನು ಪ್ರಾರ್ಥನೆ ಮಾಡುವ ಅಗತ್ಯವಿಲ್ಲ. ಶ್ರೀರಾಮಚಂದ್ರನ ದೃಢ ಸಂಕಲ್ಪಕ್ಕೆ ದೇವತೆಯಾದರೂ ಮಣಿಯಲೇಬೇಕು.
ಅವರ ಪರಾಕ್ರಮದಷ್ಟೇ ಪ್ರಬಲವಾದ ಶಕ್ತಿ ಅವರ ಪ್ರಾರ್ಥನೆಯಲ್ಲೂ ಇರುತ್ತದೆ. ನನ್ನ ಸ್ವಾಮಿಯ ಪ್ರಾರ್ಥನೆ ಸಫಲವಾಗಬೇಕೆಂದು ನಾನು ಹಾರೈಸಬಹುದು ಅಷ್ಟೇ. ಅರ್ಥವಾಯಿತು ಸೀತೆ. ನಿನ್ನ ಸ್ವಾಮಿಯ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿನಗಿರುವ ಅಪರಿಮಿತವಾದ ನಂಬಿಕೆ ಸಕಾರಣವಾದದ್ದು. ನಿನ್ನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆಯೂ ನನಗೆ ಪರಿಚಯವಾದಂತಾಯಿತು. ನೀನು ಪತಿ ವಿಯೋಗದಿಂದ ದುಃಖಿಸುವ ಸಾಮಾನ್ಯ ಹೆಣ್ಣಿನಂತೆ ಕಾಣುವ ಅಸಾಮಾನ್ಯ ಸ್ತ್ರೀ ಎಂದು ನನಗೆ ಅರ್ಥವಾಗಿದೆ. ಲಕ್ಷ್ಮಣ, ಸಹೋದರ, 3 ದಿನಗಳ ಕಾಲ ಈ ಸಮುದ್ರ ರಾಜನಿಗೆ ಪ್ರಾರ್ಥನೆ ಸಲ್ಲಿಸಿದರು. ಇವನು ಪ್ರತಿಕ್ರಿಯಿಸುತ್ತಿಲ್ಲ. ಹೌದು ಸಹೋದರ, ನಾವೆಲ್ಲರೂ ಅದನ್ನೇ ಚಿಂತಿಸುತ್ತಿದ್ದೆವು. ನಮ್ಮ ಪೂರ್ವಿಕರಿಂದಾದ ಉಪಕಾರದ ಸ್ಮರಣೆ ಅವನಿಗಿಲ್ಲವೆಂದು ಕಾಣುತ್ತದೆ. ಲಕ್ಷ್ಮಣ, ಈ ಸಮುದ್ರ ರಾಜ ಅತಿಯಾದ ಗರ್ವದಿಂದ ನನ್ನ ಪ್ರಾರ್ಥನೆಯನ್ನು ಕಡೆಗಣಿಸಿದ್ದಾನೆ. ಈಗೇನು ಮಾಡುವುದು ರಾಮಚಂದ್ರ? ಸಮುದ್ರ ರಾಜ ನಿನಗೆ ಒಲಿಯದಿದ್ದರೆ ಸಮುದ್ರವನ್ನು ದಾಟುವುದು ಹೇಗೆ? ಬೇರೆ ಉಪಾಯವೇನು? ಸುಗ್ರೀವ, ಈ ಸಮುದ್ರ ರಾಜ ನನ್ನ ಪ್ರಾರ್ಥನೆಗೆ ಒಲಿಯಬೇಕಾಗಿತ್ತು. 3 ದಿನಗಳ ನನ್ನ ವ್ರತ ನಿರರ್ಥಕವಾಯಿತು. ಹೌದು ಸಹೋದರ, ಈ ಸಮುದ್ರ ರಾಜ ಗುಣಹೀನ, ಸತ್ಪುರುಷನಲ್ಲ, ಅಥವಾ ಅಸಮರ್ಥನಿರಬೇಕು. ಲಕ್ಷ್ಮಣ, ಚತುರೋಪಾಯಗಳು ಎಲ್ಲ ಕಾಲದಲ್ಲೂ ಸಫಲವಾಗುತ್ತದೆ ಎಂದು ಭಾವಿಸಲಾಗುವುದಿಲ್ಲ. ಅದರಲ್ಲೂ ಬಹುಪಾಲು ಸಾಮೋಪಾಯದಿಂದ ಮಾಡಿದ ಪ್ರಯತ್ನಗಳು ವಿಫಲವಾಗುವುದೇ ಹೆಚ್ಚು. ಹಾಗಾದರೆ ಚತುರೋಪಾಯಗಳಲ್ಲಿ ಕೊನೆಯದಾದ ದಂಡ ಪ್ರಯೋಗಕ್ಕೆ ಮುಂದಾಗುವುದೇ ರಾಮಚಂದ್ರ? ಹೌದು ಸುಗ್ರೀವ, ನನ್ನ ಪ್ರಾರ್ಥನೆಗೆ ಒಲಿಯದ ಈ ಸಮುದ್ರ ರಾಜನನ್ನು ನಾನು ದಂಡದಿಂದಲೇ ನಿಗ್ರಹಿಸುತ್ತೇನೆ. ನಾನೀಗಲೇ ಈ ಸಮುದ್ರವನ್ನೆಲ್ಲ ಅಲ್ಲೋಲ ಕಲ್ಲೋಲ ಮಾಡುತ್ತೇನೆ. ನನ್ನ ಬಾಣಗಳಿಂದ ಛಿದ್ರವಾಗುವ ಅಸಂಖ್ಯಾತ ಜಲಚರ ಪ್ರಾಣಿಗಳು ಈ ಸಮುದ್ರವನ್ನೆಲ್ಲ ಆವರಿಸುವುದನ್ನು ನೀವೆಲ್ಲರೂ ನೋಡಿರಿ. ಈ ಕ್ಷಣವೇ ಅಪಾರ ಜಲರಾಶಿಯಿಂದ ತುಂಬಿರುವ ಈ ಸಮುದ್ರವನ್ನು ನಾನು ಒಣಗಿಸಿ ಬಿಡುತ್ತೇನೆ. ಸಹೋದರ, ಹಾಗಾದರೆ ನೀನು ಕ್ರೋಧವನ್ನೇ ಅವಲಂಬಿಸುವೆಯಾ? ಹೌದು ಲಕ್ಷ್ಮಣ, ಬೇರೆ ದಾರಿ ಇಲ್ಲ. ಸಾತ್ವಿಕನಾಗಿ ನಾನು ಮಾಡಿದ ಪ್ರಾರ್ಥನೆಗೆ ಈ ಸಮುದ್ರ ರಾಜ ಮಣಿಯಲಿಲ್ಲ. ಸಾಮಕ್ಕೆ ಒಲಿಯದವನನ್ನು ಕ್ರೋಧದಿಂದಲೇ ಶರಣಾಗುವಂತೆ ಮಾಡುತ್ತೇನೆ. ಈ ಸಮುದ್ರದ ನೀರನ್ನೆಲ್ಲ ಬತ್ತಿಸಿ ಬಿಡುತ್ತೇನೆ. ನಮ್ಮ ಇಡೀ ವಾನರ ಸೈನ್ಯ ನಳದೆಯ ಲಂಕೆಯನ್ನು ಸೇರುವಂತೆ ಮಾಡುತ್ತೇನೆ. ಶ್ರೀರಾಮನಿಗೆ 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 ಶ್ರೀರಾಮನಿಗೆ. ಹೌದು, ಈ ಸಮುದ್ರವನ್ನು ನಾನು ಕ್ಷೋಭೆಗೊಳಿಸುತ್ತೇನೆ. ಇದನ್ನು ನಿರ್ಜಲವನ್ನಾಗಿ ಮಾಡುತ್ತೇನೆ. ಲೋಕದಲ್ಲಿ ಸಮುದ್ರಕ್ಕೆ ಯಾವ ಮನ್ನಣೆಯೂ ಇಲ್ಲದಂತೆ ಮಾಡುತ್ತೇನೆ. ನನ್ನ ಬಾಣಗಳಿಂದ ಆ ವರುಣನಿಗೆ ಆಲಯವಾಗಿರುವ ಈ ಸಮುದ್ರವನ್ನು ನಾನು ನಿಶ್ಶೇಷಗೊಳಿಸುತ್ತೇನೆ. ದೇವೇಂದ್ರ,
ಶ್ರೀರಾಮನು ನಿಜವಾಗಿಯೂ ಕ್ರೋಧಗೊಂಡಿದ್ದಾನೆ. ರಾಮನ ಕ್ರೋಧವೆಂದರೆ ಅದು 1000 ಪ್ರಳಯಾಗ್ನಿಗೆ ಸಮ. ತಾನು ಅಂದುಕೊಂಡಂತೆ ರಾಮ ಬಾಣ ಪ್ರಯೋಗಿಸಿದರೆ ಸಮುದ್ರವೆಲ್ಲವೂ ಬತ್ತಿ ಹೋಗುವುದರಲ್ಲಿ ಸಂದೇಹವೇ ಇಲ್ಲ. ನನಗೂ ಆತಂಕವಾಗುತ್ತಿದೆ ದೇವರ್ಷಿ. ಶ್ರೀರಾಮನ ಕೋಪವನ್ನು ಯಾರಾದರೂ ಶಾಂತಗೊಳಿಸಬಾರದೆ? ಲಕ್ಷ್ಮಣ, ನನಗೆ ಭಯವಾಗುತ್ತಿದೆ. ರಾಮಚಂದ್ರ ಕ್ರೋಧಗೊಂಡರೆ ಗತಿಯೇನು? ಸಮುದ್ರವೇ ಇಲ್ಲವಾದರೆ ಅದರ ಪರಿಣಾಮವೇನಾಗುವುದೆಂದು ಯೋಚಿಸು. ನೀನೇ ನಿನ್ನ ಸೋದರನ ಕೋಪವನ್ನು ಉಪಶಮನಗೊಳಿಸಲು ಪ್ರಯತ್ನಿಸುವುದು ಒಳ್ಳೆಯದು. ಆಗಲಿ ಜಾಂಬವ, ನನ್ನ ಸಹೋದರನ ಕೋಪವನ್ನು ಶಾಂತಗೊಳಿಸಲು ಪ್ರಯತ್ನಿಸುತ್ತೇನೆ. ಸಹೋದರ, ಶಾಂತನಾದ ವೀರಶ್ರೇಷ್ಠನಾದ ನೀನು ಈ ಸಮುದ್ರ ರಾಜನ ಸಹಾಯವೇ ಇಲ್ಲದೆ ಕಾರ್ಯ ಸಾಧನೆ ಮಾಡಿಕೊಳ್ಳಬಲ್ಲೆ. ಸಮುದ್ರವನ್ನು ದಾಟಲು ಬೇರೆ ಯಾವುದಾದರೂ ಉಪಾಯವನ್ನು ಯೋಚಿಸಿದರಾಯಿತು. ನಿನ್ನಂಥವನು ಹೀಗೆ ಕೋಪಕ್ಕೆ ವಶನಾಗುವುದು ಉಚಿತವಲ್ಲ. ಇಲ್ಲ ಲಕ್ಷ್ಮಣ, ಈಗ ನಮಗೆ ಉಳಿದಿರುವುದು 2 ಮಾರ್ಗ. ಒಂದು ಪ್ರಾರ್ಥನೆ, ಇನ್ನೊಂದು ಬಲಪ್ರಯೋಗ. ಪ್ರಾರ್ಥನೆಗೆ ಒಲೆಯಬೇಕು, ಇಲ್ಲವೆಂದರೆ ಬಲ ಪ್ರಯೋಗಿಸಿ ನಾವೇ ಬೆದರಿಸಬೇಕು. ಈ ಸಮುದ್ರ ರಾಜ ಪ್ರಾರ್ಥನೆಗೆ ಒಲೆಯಲಿಲ್ಲ ಅಂದ ಮೇಲೆ ನಮಗೀಗ ಉಳಿದಿರುವುದು ಬಲ ಪ್ರಯೋಗ ಮಾತ್ರ. ಎಲ್ಲವೋ ಸಮುದ್ರ ರಾಜ, ನಿನ್ನಲ್ಲಿರುವ ಅಪಾರವಾದ ಜಲರಾಶಿ ನನ್ನ ಬಾಣಗಳಿಂದ ದಗ್ಧವಾಗಿ ಹೋಗುತ್ತದೆ. ನೀನು ಸಂಪೂರ್ಣವಾಗಿ ಒಣಗಿ ಹೋಗುವೆ. ನಿನ್ನನ್ನು ಆಶ್ರಯಿಸಿರುವ ಅಸಂಖ್ಯಾತ ಜಲಪರಗಳೆಲ್ಲ ನಾಶವಾಗಿ ಹೋಗುತ್ತವೆ. ಎಲ್ಲ ಕಡೆ ಧೂಳು ತುಂಬಿಕೊಳ್ಳುತ್ತದೆ. ನೀರಿಲ್ಲದ ಈ ಸಾಗರವನ್ನು ನಮ್ಮ ವಾನರ ಶೈಲ್ಯ ಕಾಲು ನಡೆಯಲ್ಲೇ ದಾಟುತ್ತದೆ. ದೇವೇಂದ್ರ, ಇನ್ನಾದರೂ ಸಮುದ್ರ ದೇವತೆ ರಾಮನಿಗೆ ಕಾಣಿಸಿಕೊಳ್ಳದೆ ಹೋದರೆ ರಾಮನು ತಾನು ಅಂದುಕೊಂಡಂತೆ ಮಾಡಿಯೇ ತೀರುತ್ತಾನೆ. ಸಮುದ್ರ ರಾಜ, ನಿನ್ನ ದರ್ಪವನ್ನು ನಾನು ಇಂದು ಅರಗಿಸುತ್ತೇನೆ. ನನ್ನ ಪೌರುಷ ಪರಾಕ್ರಮಗಳ ಅರಿವಿಲ್ಲದ ನೀನು ಮದೋನ್ಮತ್ತನಾಗಿ ನನ್ನನ್ನು ಉಪೇಕ್ಷಿಸಿದ ಕಾರಣದಿಂದ ಸಂತಾಪಕ್ಕೆ ಗುರಿಯಾಗುತ್ತೀಯ. ಲಕ್ಷ್ಮಣ, ಸಹೋದರ, ಕೂಡಲೇ ಹೋಗಿ ನನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಾ. ಸಹೋದರ, ಮರು ಮಾತನಾಡಬೇಡ ಲಕ್ಷ್ಮಣ. ಕೂಡಲೇ ಹೋಗಿ ನನ್ನ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಬಾ. ಆಗಲಿ ಸಹೋದರ, ತರುತ್ತೇನೆ. ಲಕ್ಷ್ಮಣ, ಇನ್ನು ಯಾರು ಚಿಂತಿಸಬೇಕಾಗಿಲ್ಲ. ನನ್ನ ಬಾಣಗಳಿಂದ ಕ್ಷಣದಲ್ಲಿ ಈ ಸಾಗರದ ನೀರನ್ನೆಲ್ಲ ಇಂಗಿಸಿ ಬಿಡುತ್ತೇನೆ. ನಮ್ಮ ವಾನರ ಸೈನ್ಯ ನಡೆದೇ ಆ ಲಂಕೆಯನ್ನು ಸೇರಬೇಕು. ದೇವೇಂದ್ರ, ರಾಮನ ಬಾಣದಿಂದ ಸಮುದ್ರವೇ ಬತ್ತಿ ಹೋದರೆ ಪ್ರಳಯವೇ ಆಗಬಹುದು. ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲವಾಗಿ ಬ್ರಹ್ಮ ಸೃಷ್ಟಿಗೆ ಬುಡಮೇಲಾಗಬಹುದು. ಹೌದು ನಾರದ ಮುನೀಂದ್ರ, ಹಾಗಾಗಬಾರದು. ರಾಮನ ಕ್ರೋಧವನ್ನು ತಡೆಯಬೇಕು. ಹೇಗೆ ದೇವೇಂದ್ರ? ಈಗ ಇರುವುದು ಒಂದೇ ದಾರಿ. ವರುಣನೇ ರಾಮನಿಗೆ ಶರಣಾಗಬೇಕು. ಏನೇ ಆದರೂ ರಾಮನು ಶಾಂತನಾಗುವಂತೆ ಮಾಡಬೇಕು.
ತ್ರಿಜಟೆ, ನಿನ್ನ ಮುಖವೇಕೆ ಮಂಕಾಗಿದೆ? ಸದಾ ನನ್ನಲ್ಲಿ ಉತ್ಸಾಹ ತುಂಬುವ ನೀನೇ ಹೀಗೆ ಉತ್ಸಾಹಹೀನಳಾಗಿರುವುದನ್ನು ಕಂಡು ಆಶ್ಚರ್ಯವಾಗುತ್ತಿದೆ. ಏಕೆ ತ್ರಿಜಟೆ, ಏನಾಯಿತು? ನಾನು ಅಂದುಕೊಂಡಂತೆಯೇ ಆಯಿತು ಸೀತೆ. ನೀನು ಏನು ಅಂದುಕೊಂಡಿದ್ದೆ? ವಿಭೀಷಣ ಪ್ರಭುಗಳು ಲಂಕೆಯನ್ನು ತೊರೆದು ರಾಮನ ಪಕ್ಷ ಸೇರಿದ ಮೇಲೆ ರಾವಣ ನಮ್ಮ ಮೇಲೆ ಕ್ರೋಧಗೊಳ್ಳಬಹುದು ಎಂದುಕೊಂಡಿದ್ದೆ. ಅದು ನಿಜವಾಯಿತು. ಈ ದಿನ ಮಾತೆ ಸುರಮೆ ಮತ್ತು ನನ್ನನ್ನು ಕರೆಸಿಕೊಂಡಿದ್ದರು. ಹೌದೇ? ಹೌದು ಸೀತೆ. ನಮ್ಮೆದುರಿನಲ್ಲೇ ವಿಭೀಷಣ ಪ್ರಭುಗಳನ್ನು ದ್ರೋಹಿ ಎಂದು ಪರಿಪರಿಯಾಗಿ ನಿಂದಿಸಿದರು. ಅಂಥವನ ಕುಟುಂಬವನ್ನು ಶಿಕ್ಷಿಸಬೇಕೆಂದರು. ಇದು ನಿಜವೇ ತ್ರಿಜಟೆ? ವಿಭೀಷಣರ ಕುಟುಂಬದವರನ್ನು ಶಿಕ್ಷಿಸುವ ಅಲ್ಪತನವೇ? ಅನ್ಯಾಯ, ಇದು ಪರಮ ಅನ್ಯಾಯ. ಸಾವಧಾನ ರಾಮಚಂದ್ರ, ಸಾವಧಾನ. ಆತುರ ಪಡಬೇಡ, ಸ್ವಲ್ಪ ತಾಳು. ಬೇಡ ರಾಮಚಂದ್ರ, ಬೇಡ. ಬಾಣ ಪ್ರಯೋಗಿಸಬೇಡ. ನಾನು ನಿನಗೆ ಶರಣಾಗಿದ್ದೇನೆ. ಶಿಕ್ಷಿಸಲಿಲ್ಲ ಸೀತೆ. ಶಿಕ್ಷಿಸದೆ ಬಿಟ್ಟ ತಮ್ಮ ಔದಾರ್ಯವನ್ನು ತಾವೇ ಹೊಗಳಿಕೊಂಡರು. ಸದ್ಯ ನನಗೆ ನೆಮ್ಮದಿಯಾಯಿತು. ರಾವಣ ತನ್ನನ್ನು ಎಷ್ಟು ಬೇಕಾದರೂ ಹೊಗಳಿಕೊಳ್ಳಲಿ, ವಿಭೀಷಣನ ಕುಟುಂಬಕ್ಕೆ ಕೇಡಾಗದಿದ್ದರೆ ಸಾಕು. ಶಿಕ್ಷೆ ನೀಡದಿದ್ದರೂ ಬೆದರಿಕೆಯುಂಟು ಇದ್ದೇ ಇದೆ. ತಮ್ಮ ವಿರೋಧ ನಡೆದುಕೊಂಡರೆ ಕ್ರೂರ ದಂಡನೆಯ ಎಚ್ಚರವನ್ನು ಅವರು ನೀಡಿದರು. ತ್ರಿಜಟೆ, ನನ್ನ ಕಾರಣವಾಗಿ ಯಾರಿಗೂ ಕೇಡಾಗುವುದು ಬೇಡ. ನೀನು ಇನ್ನು ಮೇಲೆ ನನ್ನ ಬಳಿಗೆ ಬರುವುದು ಬೇಡ. ಮಾತೆ ಸುರಮೆಗೂ ಸಹ ನನ್ನ ಬಳಿಗೆ ಬರುವುದು ಬೇಡ ಎಂದು ಹೇಳು. ಇಷ್ಟಕ್ಕೆಲ್ಲ ಹೆದರುತ್ತಾರೆಯೇ ಸೀತೆ? ತ್ರಿಜಟೆ, ನೀನು ಮತ್ತೆ ಮತ್ತೆ ಬಂದು ನನ್ನನ್ನು ಸಮಾಧಾನ ಪಡಿಸುವ ಪ್ರಯತ್ನ ಮಾಡುತ್ತಿರುವೆ. ನನ್ನಲ್ಲಿ ಧೈರ್ಯ ತುಂಬುತ್ತಿರುವೆ. ಹಿತವಾದ ಮಾತುಗಳಿಂದ ನನ್ನ ದುಃಖ ಕಡಿಮೆ ಮಾಡುತ್ತಿರುವೆ. ಈ ವಿಷಯ ತಿಳಿದು ಆ ರಾವಣ ನಿನಗೂ ಮಾತೆ ಸುರಮೆಗೂ ಶಿಕ್ಷೆ ನೀಡಿದರೆ ನಾನು ಸಹಿಸಲಾರೆ. ಉಪಕಾರ ಮಾಡಿದವರಿಗೆ ನನ್ನಿಂದ ಅಪಕಾರವಾಗಬಾರದು. ನಮ್ಮ ಅಪಕಾರದ ಚಿಂತೆಯನ್ನು ಬಿಡು ಸೀತೆ. ನಿನಗೆ ಅಪಕಾರ ಮಾಡಿದವರಿಗೆ ಅಪಕಾರವಾಗುವುದನ್ನು ಕಾಯೋಣ. ಏಳು ಸಮುದ್ರ ರಾಜ, ಏಳು. ನಾನು ಶರಣಾದವರ ಮೇಲೆ ಬಾಣವನ್ನು ಪ್ರಯೋಗಿಸಲಾರೆ. ಆದರೆ ನಾನು ಅಭಿಮಂತ್ರಿಸಿ ಬಾಣವನ್ನು ಬಿಲ್ಲಿಗೆ ಹೂಡಿ ಅದನ್ನು ಪ್ರಯೋಗಿಸಲು ಸಿದ್ಧನಾಗುವವರೆಗೂ ನೀನು ನನ್ನ ಪ್ರಾರ್ಥನೆಯನ್ನು ಕಡೆಗಣಿಸಿ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು ರಾಮಚಂದ್ರ. ಪೃಥ್ವಿ, ವಾಯು, ಆಕಾಶ, ಜಲ ಮತ್ತು ತೇಜಸ್ಸು, ಈ ಪಂಚಭೂತಗಳು ತಮ್ಮ ತಮ್ಮ ಸ್ವಭಾವದಲ್ಲೇ ಸ್ಥಿರವಾಗಿರುತ್ತವೆ. ಅವು ತಮ್ಮ ಶಾಶ್ವತ ಧರ್ಮವನ್ನು ಪರಿತ್ಯಜಿಸುವುದಿಲ್ಲ. ಅಂದರೆ ನನ್ನ ಪ್ರಾರ್ಥನೆಗೆ ಮನ್ನಣೆ ನೀಡದೇ ಇರುವುದಕ್ಕೆ ಇದೇ ನಿನ್ನ ಕಾರಣವೇ? ಹೌದು ರಾಮಚಂದ್ರ. ಹೆಚ್ಚು ಆಳವಾದದ್ದು ಮತ್ತು ದಾಟಲು ಅಸಾಧ್ಯವಾದದ್ದು
ನನ್ನ ಸ್ವಭಾವ ಗುಣವೇ ಆಗಿದೆ. ಒಂದು ವೇಳೆ ಹೆಚ್ಚು ಆಳವಿಲ್ಲದಂತಾದರೆ ನನ್ನ ಸ್ವಭಾವ ಗುಣಕ್ಕೆ ವ್ಯತಿರಿಕ್ತವಾಗುತ್ತದೆ. ಆದ್ದರಿಂದಲೇ ನಾನು ನಿನ್ನ ಪ್ರಾರ್ಥನೆಯನ್ನು ಮನ್ನಿಸಲಿಲ್ಲ. ರಾಮಚಂದ್ರ, ನನ್ನನ್ನು ಅನ್ಯಥಾ ಭಾವಿಸಬೇಡ. ನೀನು ಸಾಗರವನ್ನು ದಾಟಿ ಹೋಗುವುದಕ್ಕೆ ಬೇರೊಂದು ಉಪಾಯವನ್ನು ಸೂಚಿಸುತ್ತೇನೆ. ಏನು? ಈ ಸಮುದ್ರವನ್ನು ದಾಟಲು ಬೇರೆ ಒಂದು ಉಪಾಯವೇ? ಆ ಉಪಾಯವೇನೆಂದು ಬೇಗ ಹೇಳು ಸಮುದ್ರರಾಜ. ಏನು? ಈ ಸಮುದ್ರವನ್ನು ದಾಟಲು ಬೇರೆ ಒಂದು ಉಪಾಯವೇ? ಆ ಉಪಾಯವೇನೆಂದು ಬೇಗ ಹೇಳು ಸಮುದ್ರರಾಜ. ರಾಮಚಂದ್ರ, ಮೊಸಳೆ, ತಿಮಿಂಗಿಲ ಮೊದಲಾದ ಅಸಂಖ್ಯಾತ ಜಲಚರಗಳಿಗೆ ಆಶ್ರಯವಾದ ಈ ನೀರನ್ನು ನಾನು ಯಾವುದೇ ಕಾಮನೆಯಿಂದಾಗಲಿ ಅಥವಾ ಲೋಭದಿಂದಾಗಲಿ ಅಥವಾ ಭಯದಿಂದಾಗಲಿ ಸ್ತಂಭಗೊಳಿಸಲಾರೆ. ನೀನು ಯಾವ ರೀತಿಯಲ್ಲಿ ನನ್ನನ್ನು ದಾಟಿ ಹೋಗಬೇಕೆಂದು ವ್ಯವಸ್ಥೆ ಮಾಡುತ್ತೇನೆ. ಎಷ್ಟೇ ಕಷ್ಟವಾದರೂ ಸಹಿಸಿಕೊಳ್ಳುತ್ತೇನೆ. ಸೇನೆಯು ನನ್ನನ್ನು ದಾಟಿ ಹೋಗುವವರೆಗೂ ನನ್ನಲ್ಲಿರುವ ಮೊಸಳೆಯೇ ಮೊದಲಾದ ಪ್ರಾಣಿಗಳು ಸೈನ್ಯಕ್ಕೆ ತೊಂದರೆ ಕೊಡದಂತೆ ನೋಡಿಕೊಳ್ಳುತ್ತೇನೆ. ನನ್ನನ್ನು ದಾಟಿ ಹೋಗಲು ವಾನರರು ಸೇತುವೆಯನ್ನು ಕಟ್ಟಲು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸಮುದ್ರದ ಮೇಲೆ ಸೇತುವೆ ಕಟ್ಟುವುದೇ? ಆಹಾ, ರಾಮ ಸೇತು ನಿರ್ಮಾಣವೆಂದರೆ ಎಂತಹ ಅದ್ಭುತ! ಸಮುದ್ರದ ಮೇಲೆ, ಈ ವಿಶಾಲವಾದ ಸಮುದ್ರದ ಮೇಲೆ ಸೇತುವೆ, ಇದು ಸಾಧ್ಯವೇ? ಏಕೆ ಸಾಧ್ಯವಿಲ್ಲ? ರಾಮ ಮನಸ್ಸು ಮಾಡಿದರೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬಲ್ಲ, ಆಕಾಶಕ್ಕೆ ಏಣಿಯನ್ನು ಹಾಕಬಲ್ಲ. ಸಮುದ್ರರಾಜ, ನಿನ್ನ ಸಲಹೆಗೆ ಪ್ರತಿಕ್ರಿಯಿಸುವ ಮೊದಲು ನಾನು ಅಭಿಮಂತ್ರಿಸಿರುವ ಈ ಬಾಣವನ್ನು ಉಪಸಂಹರಿಸಿ ಮರಳಿ ನನ್ನ ಬತ್ತಳಿಕೆಯಲ್ಲಿಡಲು ಸಾಧ್ಯವಿಲ್ಲ. ನಾನು ಇದನ್ನು ಪ್ರಯೋಗಿಸಲೇಬೇಕು. ಇದನ್ನು ಎಲ್ಲಿ ಪ್ರಯೋಗಿಸಲಿ ಎಂದು ನೀನೇ ಹೇಳು. ಆಗಲಿ ರಾಮಚಂದ್ರ, ಹೇಳುತ್ತೇನೆ. ನೀನು ಅಭಿಮಂತ್ರಿಸಿದ ಬಾಣ ವ್ಯರ್ಥವಾಗಬಾರದು, ಆದರೆ ಅದರಿಂದ ಲೋಕ ಕಲ್ಯಾಣವಾಗಬೇಕು. ರಾಮಚಂದ್ರ, ನನ್ನ ಉತ್ತರ ಭಾಗದಲ್ಲಿ ದ್ರುಮಕುಲ್ಯವೆಂಬ ಅತಿ ವಿಖ್ಯಾತವಾದ ಪುಣ್ಯತಮ ಪ್ರದೇಶವಿದೆ. ಅಭೀರ ಎಂಬ ಜನಾಂಗದವರು ಅಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರು ಕಳ್ಳರಾಗಿದ್ದು ಅತಿ ಕ್ರೂರ ಕರ್ಮಗಳನ್ನು ಮಾಡುವ ಅತ್ಯಂತ ಪಾಪಾತ್ಮರಾಗಿದ್ದಾರೆ. ಅವರು ನನ್ನ ನೀರನ್ನು ಪಾನ ಮಾಡುವುದರಿಂದ ಆ ಪಾಪಕರ್ಮಿಗಳೊಂದಿಗೆ ನನಗೂ ಸಂಪರ್ಕ ಉಂಟಾಗಿದೆ. ಇದು ನನಗೆ ಸಹಿಸಲು ಅಸಾಧ್ಯವಾಗಿದೆ. ನೀನು ಈ ಬಾಣವನ್ನು ಅಲ್ಲಿಗೆ ಪ್ರಯೋಗಿಸಿದರೆ ಆ ಪಾಪಿಗಳ ವಿನಾಶದಿಂದ ಲೋಕ ಕಲ್ಯಾಣವೂ ಆಗುತ್ತದೆ, ಪಾಪ ಸಂಪರ್ಕದಿಂದ ನನಗೂ ಮುಕ್ತಿ ದೊರೆಯುತ್ತದೆ. ಆಗಲಿ ಸಮುದ್ರರಾಜ. ಇಲ್ಲ ತ್ರಿಜಟೆ, ನನ್ನ ಅದೃಷ್ಟವಿದ್ದಂತಾಗಲಿ. ನಾನು ನನ್ನ ಸ್ವಾಮಿಗಾಗಿ ಕಾಯುತ್ತೇನೆ, ಇಲ್ಲವೇ ಸಾಯುತ್ತೇನೆ. ನಿನಗೂ ಸುರಮೆಗೂ ಕೇಡಾಗಬಾರದು. ಯಾರಾದರೂ ಕಂಡು ಆ ರಾವಣನಿಗೆ ಸುದ್ದಿ ಕೊಟ್ಟಾರು. ಹೋಗು, ನೀನು ಇಲ್ಲಿಂದ ಹೊರಟು ಹೋಗು. ಸೀತೆ, ನಿನ್ನ ಈ ಸದ್ಗುಣವೇ ನನಗೆ ಬಹಳ ಪ್ರಿಯ. ಬಂದದ್ದು ಬರಲಿ. ನಿನ್ನ ಸ್ನೇಹದಿಂದ ದೂರ ಆಗಲು ಮನಸ್ಸಾಗುವುದಿಲ್ಲ. ನಮ್ಮ ಕ್ಷೇಮಕ್ಕಾಗಿ, ಇಷ್ಟೊಂದು ಎಚ್ಚರ ವಹಿಸುವ ನಿನ್ನ ಕ್ಷೇಮಕ್ಕಾಗಿ ನಮಗೆ ತೊಂದರೆಯಾದರೂ ಚಿಂತೆ ಇಲ್ಲ ಎನಿಸುತ್ತಿದೆ. ತ್ರಿಜಟೆ, ನನ್ನ ಮಾತನ್ನು ಕೇಳು. ಸ್ವತಃ ನೀವಾಗೆ ತೊಂದರೆಯನ್ನು ಮೈಮೇಲೆ ಎಳೆದುಕೊಳ್ಳಬಾರದು. ನನ್ನ ತೊಂದರೆಯನ್ನು ತಪ್ಪಿಸಲಾಗುವುದಿಲ್ಲ. ವೃತ, ನೀವೇಕೆ ತೊಂದರೆ ಪಡಬೇಕು? ಇಲ್ಲ ಸೀತೆ, ತೊಂದರೆಗೆ ಹೆದರದೆ
ವಿಭೀಷಣ ಪ್ರಭುಗಳು ಲಂಕೆಯನ್ನೇ ತೊರೆದರು. ನಿನಗೆ ಹಿತ ಉಂಟು ಮಾಡುವ ಈ ಅಲ್ಪ ಕಾರ್ಯವನ್ನು ತೊರೆಯಬೇಕೆ? ಇಲ್ಲ ಸೀತೆ, ಪ್ರಾಣವೇ ಹೋದರೂ ಚಿಂತೆ ಇಲ್ಲ. ನಿನ್ನ ಸ್ವಾಮಿ ನಿನ್ನನ್ನು ಕರೆದೊಯ್ಯುವವರೆಗೂ ನಿನ್ನ ದುಃಖ ಕಳೆಯುವ ಕೆಲಸವನ್ನು ಮಾಡೇ ಮಾಡುತ್ತೇವೆ. ಹಠ ಮಾಡಬೇಡ ತ್ರಿಜಟೆ. ಇದು ಹಠವಲ್ಲ ಸೀತೆ, ಕರ್ತವ್ಯ. ವಿಭೀಷಣ ಪ್ರಭುಗಳು ಧರ್ಮ ಮತ್ತು ನ್ಯಾಯದ ಪಕ್ಷವನ್ನು ಸೇರಿದಂತೆ ನಾವು ನಿನ್ನ ಹಿತ ಕಾಯುವ ನೀತಿಯ ಪಕ್ಷದಲ್ಲಿರಬೇಕೆಂದು ಮಾತೆ ಸುರಮೆ ಮತ್ತು ನಾನು ನಿರ್ಧಾರ ಮಾಡಿ ಆಯಿತು. ನಿನ್ನಂಥ ಪತಿವ್ರತೆಯ ರಕ್ಷಣೆಯಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಲೇಬೇಕು. ತ್ರಿಜಟೆ, ಆ ದುಷ್ಟ ರಾವಣನಿಂದ ನನಗೆ ಅತ್ಯಂತ ಕ್ರೂರ ಅನ್ಯಾಯವಾಗಿದೆ. ಆದರೆ ನೀನು ಸುರಮೆಯಂಥ ಹೃದಯವಂತರ ಸಜ್ಜನರ ಸ್ನೇಹದ ಮಹಾಲಾಭವಾಗಿದೆ. ಹೊಗಳಬೇಡ ಸೀತೆ, ನಿನ್ನ ಸದ್ಗುಣಗಳ ಮುಂದೆ ನಮ್ಮ ಗುಣಗಳು ದೊಡ್ಡವಲ್ಲ. ಸ್ವಾಮಿ ರಾಮಚಂದ್ರ, ನನ್ನಿಂದ ತ್ರಿಜಟೆ ಸುರಮೆಯಂಥವರಿಗೆ ಕೇಡಾಗದಂತೆ ನನ್ನನ್ನು ಕರೆದೊಯ್ಯಲು ಯಾವಾಗ ಬರುವಿರಿ? ಆ ಮಹಾಸಾಗರವನ್ನು ಹೇಗೆ ದಾಟುವಿರಿ? ಸಮುದ್ರವನ್ನು ಹೇಗೆ ದಾಟಬಹುದು ಎಂಬುದಕ್ಕೆ ಸರಳವಾದ ಉತ್ತರವೆಂದರೆ ನಾನು ಮೊದಲೇ ಹೇಳಿದಂತೆ ಸಾಗರಕ್ಕೆ ಸೇತುವೆಯನ್ನು ಕಟ್ಟುವುದು. ನನ್ನ ಆಳದಲ್ಲಿ ವ್ಯತ್ಯಾಸವಾಗುವುದಿಲ್ಲ, ನನ್ನಲ್ಲಿರುವ ಜಲಚರಗಳಿಗೂ ತೊಂದರೆಯಾಗುವುದಿಲ್ಲ. ನಿಮ್ಮ ಉದ್ದೇಶವು ಈಡೇರಿ ಈ ಸೇತುವೆಯಿಂದ ನೀವು ದಾಟಿ ಲಂಕೆಯನ್ನು ಸೇರಬಹುದು. ಸಮುದ್ರ ರಾಜ, ಸಮುದ್ರಕ್ಕೆ ಸೇತುವೆ ಕಟ್ಟುವುದು ಎಂದು ಸುಲಭವಾಗಿ ಹೇಳಿಬಿಟ್ಟೆ. ಆದರೆ ಹೇಗೆಂದು ಹೇಳುತ್ತಿಲ್ಲ. ಈ ಅಗಾಧ ಜಲರಾಶಿಗೆ ಸೇತುವೆ ಕಟ್ಟುವುದು ಸಾಧ್ಯವೇ? ವಾನರ ರಾಜ, ನಿಮ್ಮ ವಾನರ ವೀರರಲ್ಲಿರುವ ನಳನೆಂಬುವನು ದೇವಶಿಲ್ಪಿಯಾದ ವಿಶ್ವಕರ್ಮನ ಪುತ್ರ. ತಂದೆಯಂತೆಯೇ ತೇಜಸ್ವಿಯಾದ ಅವನಿಗೆ ವಿಶ್ವಕರ್ಮನೇ ವರ ನೀಡಿದ್ದಾನೆ. ಏನು? ನಮ್ಮ ವಾನರ ವೀರ ನಳನೆ? ನಳ? ಸಮುದ್ರ ರಾಜನಿಗೆ ಪ್ರಣಾಮಗಳು. ವಾನರ ವೀರ ನಳ, ನಿನಗೆ ಮಂಗಳವಾಗಲಿ. ಪ್ರಭು ಶ್ರೀರಾಮಚಂದ್ರ, ಇವನೂ ಕೂಡ ತನ್ನ ತಂದೆಯಂತೆಯೇ ಶಿಲ್ಪಕಲೆಯಲ್ಲಿ ಅತ್ಯಂತ ಚತುರನಾಗಿದ್ದಾನೆ. ಇವನು ನನ್ನ ಮೇಲೆ ಸೇತುವೆಯನ್ನು ನಿರ್ಮಿಸಲಿ, ನಾನು ಅದನ್ನು ಧರಿಸುತ್ತೇನೆ. ನಳ, ನಿನ್ನಲ್ಲಿ ಆ ಶಕ್ತಿ ಇದೆ ಎಂದು ತಿಳಿದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಹೌದು ರಾಮಚಂದ್ರ, ನನಗೂ ಸಂತೋಷವಾಗಿದೆ. ನೀನೇನು ಹೇಳುವೆ ನಳ? ರಾಮಚಂದ್ರ ಪ್ರಭು, ಸಮುದ್ರ ರಾಜನ ಮಾತು ಸತ್ಯ. ನನ್ನ ತಂದೆ ವಿಶ್ವಕರ್ಮನ ಆಶೀರ್ವಾದದಿಂದ ನಾನು ಈ 100 ಯೋಜನ ವಿಸ್ತಾರವುಳ್ಳ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಸಾಮರ್ಥ್ಯ ಹೊಂದಿದ್ದೇನೆ. ನಿನ್ನಲ್ಲಿ ಇಂತಹ ಸಾಮರ್ಥ್ಯವಿರುವುದರ ಬಗ್ಗೆ ನಮ್ಮೆಲ್ಲರಿಗೂ ಬಹಳ ಕುತೂಹಲವಿದೆ. ಅದನ್ನು ನಿವಾರಿಸು. ಆಗಲಿ ರಾಮಚಂದ್ರ. ಮಂದರ ಪರ್ವತದಲ್ಲಿದ್ದಳು ನನ್ನ ತಾಯಿ. ದೇವಶಿಲ್ಪಿಯಾದ ವಿಶ್ವಕರ್ಮ ನನ್ನ ತಾಯಿಗೆ ತನ್ನಂಥ ಒಬ್ಬ ಮಗ ಹುಟ್ಟುವನೆಂದು ವರ ನೀಡಿದ. ಆ ಕಾರಣಕ್ಕಾಗಿ ನಾನು ವಿಶ್ವಕರ್ಮನ ಮಗ. ಶಿಲ್ಪಶಾಸ್ತ್ರದಲ್ಲಿ ನಾನು ಅವನಷ್ಟೇ ಸಮಾನನಾಗಿದ್ದೇನೆ. ಆದರೆ ಇದುವರೆಗೂ ನಿನ್ನ ಈ ಶಕ್ತಿಯನ್ನು ಏಕೆ ಯಾರಿಗೂ ಹೇಳಲಿಲ್ಲ? ಅಗತ್ಯವಿಲ್ಲದೆ ಆತ್ಮ ಪ್ರಶಂಸೆ ಉಚಿತವಲ್ಲ ಮಾರುತಿ. ಸಮುದ್ರ ರಾಜ ಅದನ್ನು ಪ್ರಸ್ತಾಪಿಸದಿದ್ದರೆ ನಾನು ಎಂದೂ ಹೇಳುತ್ತಿರಲಿಲ್ಲ. ಆ ಸಾಮರ್ಥ್ಯ ನನ್ನಲ್ಲಿದೆ. ನನ್ನ ನಿರ್ದೇಶನದಂತೆ ನಮ್ಮ ವಾನರ ವೀರರೆಲ್ಲ ಸಾಗರದ ಮೇಲೆ ಸೇತುವೆಯನ್ನು ನಿರ್ಮಿಸಲಿ. ಸಮುದ್ರ ರಾಜ, ಸಮಯೋಚಿತವಾದ ಸಲಹೆಯನ್ನು ನೀಡಿ ನೀನು ನನ್ನ ಕೋಪದಿಂದ ಪಾರಾದೆ. ಸುಗ್ರೀವ, ನೀನೇನು ಹೇಳುವೆ? ಏನು ಹೇಳಲಿ ರಾಮಚಂದ್ರ, ನನಗೆ ಮಾತ್ರವಲ್ಲ, ನಮ್ಮ ಇಡೀ ವಾನರ ಕುಲ ಉತ್ಸಾಹಗೊಂಡಿದೆ. ಸಮುದ್ರ ರಾಜ ನಳನ ಸಾಮರ್ಥ್ಯದ ಬಗ್ಗೆ ತಿಳಿಸಿ ನಮಗೆ ಉಪಕಾರವನ್ನೇ ಮಾಡಿದ್ದಾನೆ. ಅದಕ್ಕೆ ಕಾರಣ ವಿಭೀಷಣೆಂದರೆ ಅತಿಶಯೋಕ್ತಿಯಲ್ಲ, ಅದು ನನ್ನ ಕರ್ತವ್ಯ ಲಕ್ಷ್ಮಣ. ಇನ್ನು ತಡ ಮಾಡುವುದು ಬೇಡ. ಸಮಸ್ತ ವಾನರ ವೀರರು ನಳನ ಸೂಚನೆಯಂತೆ ಶುಭ ಸಮಯದಲ್ಲಿ ಸೇತುವೆ ನಿರ್ಮಾಣ ಕಾರ್ಯ ಆರಂಭವಾಗಲಿ. ರಾಮಚಂದ್ರನಿಗೆ, ಸುಗ್ರೀವ ಮಹಾರಾಜನಿಗೆ, ರಾಮಚಂದ್ರನಿಗೆ, ರಾಮಚಂದ್ರನಿಗೆ. ಸೇತುವೆ, ಸಮುದ್ರಕ್ಕೆ ಸೇತುವೆ, 100 ಯೋಜನೆ ಯುದ್ಧ ನೀರಿಗೆ ಸೇತುವೆ.
ಪ್ರಹಸ್ತ ಆ ಕಪಿಗಳೊಡನೆ ಸೇರಿ ರಾಮ ಲಕ್ಷ್ಮಣರಿಗೂ ಕಪಿ ಬುದ್ಧಿಯೇ ಬಂದು ಬಿಟ್ಟಿದೆ. ನದಿಗೆ ಸೇತುವೆ ಕಟ್ಟಬಹುದು, ಸಮುದ್ರಕ್ಕೆ ಸೇತುವೆ ಅಸಂಭವ ಅಸಂಭವ. ಪ್ರಭು, ಮಹಾಪ್ರಭು, ಈ ವಿಷಯವನ್ನು ನಾವು ಅಷ್ಟೊಂದು ಹಗುರವಾಗಿ ಪರಿಗಣಿಸುವಂತಿಲ್ಲ. ಏಕೆಂದರೆ ವಿಶ್ವಕರ್ಮನ ವರದಿಂದ ಜನಿಸಿದ ನಳನೆಂಬ ವಾನರ ವೀರ ಈ ಸೇತುವೆಯ ಮೇಲ್ವಿಚಾರಣೆ ವಹಿಸಿದ್ದಾನೆ. ವಿಶ್ವಕರ್ಮನ ವಾಸ್ತುಶಾಸ್ತ್ರವೆಲ್ಲ ಅವನಿಗೂ ಕರತಲಾಮಲಕವಂತೆ. ಪ್ರಹಸ್ತ ಇರಬಹುದು, ವಾಸ್ತುಶಾಸ್ತ್ರದಲ್ಲಿ ನಿಪುಣನಿರಬಹುದು. ಅದೇನೇ ಪರಿಣಿತನಾಗಿದ್ದರೂ ಭೂಮಿಯ ಮೇಲೆ ಏನಾದರೂ ಕಟ್ಟುವುದಕ್ಕೆ ಹೊರತು ಸಮುದ್ರದ ನೀರಿನ ಮೇಲಲ್ಲ. ಹೊರಗರೆಯುವ ಚಂಡಮಾರುತದಿಂದ ಏರಿಳಿಯುವ ಬೃಹತ್ ಅಲೆಗಳನ್ನು ನಿಗ್ರಹಿಸಿ ಅದರ ಮೇಲೆ ಸೇತುವೆ ಕಟ್ಟುವುದೇ. ಹಾಗೊಂದು ವೇಳೆ ಕಟ್ಟಿದರೆ ಅದು ಉಳಿಯುವುದೇ. ಭ್ರಮೆ, ಕೇವಲ ಭ್ರಮೆ. ಪ್ರಭು, ಮೊದಲು ನಾನು ನಿಮ್ಮಂತೆ ಯೋಚಿಸಿದೆ. ಆದರೆ ಆ ನಂತರ ತಿಳಿದು ಬಂದ ವಿಷಯದಿಂದ ನನ್ನ ನಂಬಿಕೆ ಕುಸಿಯಿತು ಪ್ರಭು. ಯಾವ ವಿಷಯ? ಪ್ರಭು, ಆ ರಾಮ ಸಮುದ್ರ ರಾಜನನ್ನು ಕುರಿತು 3 ದಿನ ಉಪವಾಸ ವ್ರತದಿಂದ ಪ್ರಾರ್ಥಿಸಿದರೂ ಅವನು ಪ್ರತ್ಯಕ್ಷನಾಗಲಿಲ್ಲ. ಆಗ ರಾಮ ಕ್ರೋಧಾವೇಶದಿಂದ ಸಮುದ್ರವನ್ನೇ ಭತ್ತಿಸಿ ಬಿಡುವೆನೆಂದು ಬಿಲ್ಲಿಗೆ ಬಾಣ ಹೂಡಿ ನಿಂತಾಗ ಸಮುದ್ರ ರಾಜ ಹೆದರಿ ಶರಣಾಗತನಾದ ಪ್ರಭು. ಏನೋ ಸಮುದ್ರ ರಾಜ ರಾಮನಿಗೆ ಶರಣಾದನೆ? ಹೌದು ಪ್ರಭು, ಶರಣಾಗಿದ್ದು ಮಾತ್ರವಲ್ಲದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವ ಉಪಾಯವನ್ನು ಸೂಚಿಸಿದವನು ಅವನೇ. ವಾನರ ವೀರ ನಳ ಅಂತ ವಾಸ್ತುಶಿಲ್ಪಿ ಎಂದು ತಿಳಿಸಿದವನು ಅವನೇ. ಅದೂ ಅಲ್ಲದೆ ಸೇತುವೆ ನಿರ್ಮಾಣವಾಗುವಾಗ ತಾನೂ ಸಹಾಯ ಮಾಡುವುದಾಗಿಯೂ ಭರವಸೆ ನೀಡಿದನಂತೆ. ಏನು? ವಾನರರು ಸಮುದ್ರದ ಮೇಲೆ ಕಟ್ಟುತ್ತಿರುವ ಸೇತುವೆಯನ್ನು ಸಮುದ್ರ ರಾಜ ರಕ್ಷಿಸುವನಂತ? ಹೌದು ಪ್ರಭು, ಈಗ ವಾನರರು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವುದರಲ್ಲಿ ಯಶಸ್ವಿಯಾಗುತ್ತಾರೆ ಎಂಬ ಭಾವನೆ ಬರುತ್ತಿದೆ. ಕಟ್ಟಲಿ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ. ಸಮಸ್ತ ವಾನರ ಸೈನ್ಯ ಲಂಕೆ ಬರಲಿ. ಒಂದ ಮೇಲೆ ಈ ರಾವಣನ ಮಹಾ ಸೈನ್ಯದಿಂದ ವಜ್ರಾಘಾತಕ್ಕೆ ಯಮಸದನಕ್ಕೆ ತೆರಳುತ್ತಾರೆ. ಪ್ರಭು, ನಮ್ಮ ರಾಕ್ಷಸ ಸೈನ್ಯದ ಸಾಮರ್ಥ್ಯದ ಬಗ್ಗೆ ನನಗೆ ನಂಬಿಕೆ ಇದೆ. ಮೇಘನಾದ, ಕುಂಭಕರ್ಣ ಮೊದಲಾದ ಮಹಾವೀರರ ಪರಾಕ್ರಮಕ್ಕೆ ಕಡಿಮೆ ಇಲ್ಲ. ದೇವತೆಗಳನ್ನೇ ಜಯಿಸಿದ ನಿಮ್ಮ ಮುಂದೆ ನಿಲ್ಲಬಲ್ಲವರು ಯಾರು? ಆದರೆ ಆ ನರರು ಮತ್ತು ವಾನರು ನಾವು ಭಾವಿಸಿದ್ದಕ್ಕಿಂತ ಹೆಚ್ಚು ಶಕ್ತಿ ಪ್ರದರ್ಶನ ಮಾಡುವುದನ್ನು ನಾವು ಕಡೆಗಣಿಸುವಂತಿಲ್ಲ ಪ್ರಭು. ಪ್ರಹಸ್ತ, ನಾವು ಕಡೆಗಾಣಿಸದಂತಹ ಯಾವ ಮಹಾಶಕ್ತಿಯನ್ನು ನೀನು ಕಂಡಿರುವೆ? ಪ್ರಭು, ಮೊದಲನೆಯದು ಆ ಹನುಮಂತ 100 ಯೋಜನ ಸಾಗರವನ್ನು ಹಾರಿ ಬಂದದ್ದು. ಎರಡನೆಯದು ಈಗ ವಾನರರು ಸಾಗರಕ್ಕೆ ಸೇತುವೆ ಕಟ್ಟುತ್ತಿರುವುದು ಪ್ರಭು. ಕಟ್ಟಲಿ ಕಟ್ಟಲಿ. ಮೊದಲು ಅವರು ಆ ಕಾರ್ಯದಲ್ಲಿ ಯಶಸ್ವಿಯಾಗಲಿ.